ನಿಮಗೆ ಈ ಒಂದು ಯೋಜನೆ ಮುಖಾಂತರ ಪ್ರತಿ ತಿಂಗಳನ್ನು ಕೂಡ 10,000 ರೂಪಾಯಿ ಗಂಡ ಹೆಂಡತಿಯರಿಗೆ ಉಚಿತವಾಗಿ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಆಗಿದೆ. ಈ ಒಂದು ಯೋಜನೆ ಮುಖಾಂತರ ಇವಾಗಲೇ ತುಂಬಾ ಜನರು ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಇದನ್ನ ಅಪ್ಲೈ ಮಾಡಿಬಿಟ್ಟು ಹಣವನ್ನ ಪಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಇದೊಂದು ಕೇಂದ್ರ ಸರ್ಕಾರದ APY ಯೋಜನೆ ಅಂತಾನೆ ಹೇಳ್ಬೋದು. ಈ ಒಂದು ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳನ್ನು ಕೂಡ ಹಣವನ್ನ ತುಂಬಾ ಈಸಿಯಾಗಿ ಪಡ್ಕೊಳ್ಬಹುದಾಗಿರುತ್ತೆ. ಎಲ್ಲರೂ ಕೂಡ ನಿಮ್ಮ ವಯಸ್ಸು 18ರ ಮೇಲ್ಪಟ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿಯನ್ನ ಹಾಕಬಹುದು. ಅರ್ಜಿಯನ್ನ ಹಾಕಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಸಿಗುತ್ತೆ. ಹಾಗಾಗಿ ನೋಡಿ, ನಾವು ನಿಮ್ಗೆ ತುಂಬಾ ರಿಸರ್ಚ್ ಅನ್ನ ಮಾಡಿಬಿಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ದೇವೆ. ಯಾರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ತೀರಾ ಅಂತವರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಇಲ್ಲ ನಾನು ಸ್ಕಿಪ್ ಮಾಡಿ ನೋಡ್ತೇನೆ ಅಂತಂದ್ರೆ ದಯವಿಟ್ಟು ಅವರು ಈ ಒಂದು ವಿಡಿಯೋನ ನೋಡಬೇಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಹಾಗೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಹಾಗೂ ಈ 10,000 ಹಣವನ್ನು ನೀವು ಪ್ರತಿ ತಿಂಗಳನ್ನು ಕೂಡ ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ವಿಡಿಯೋನ ಮಾಡ್ತಾ ಇದ್ದೇವೆ. ನೋಡಿ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ತುಂಬಾ ಶ್ರಮ ಪಟ್ಟಿರ್ತವೆ. ಹಾಗಾಗಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನ ಕೇಳ್ತಾ ಇದ್ದೇವೆ ಅಷ್ಟೇ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಇದು ಪುರುಷರಿಗೂ ಕೂಡ ದೊರೆಯುತ್ತೆ. ನಾನು ಹೇಳಿದೆ ನಿಮ್ಗೆ ಮೊದಲಿಗೆನೆ ಗಂಡ ಹಾಗೂ ಹೆಂಡತಿಯರಿಗೆ ಅಂತ. ನೋಡಿ, ಇವರು ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಮಹಿಳೆಯರಿಗೆ 5,000 ರೂಪಾಯಿ, ಪುರುಷರಿಗೆ 5,000 ರೂಪಾಯಿ. ನಿಮ್ಮ ಮನೆಯಲ್ಲಿ ನೀವು ಇಬ್ರು ಇದ್ರಿ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳನ್ನು ಕೂಡ 10,000 ರೂಪಾಯಿ ಹಣ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ತಾಳ್ಮೆಯಿಂದ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ಇದೆಯಲ್ಲ, ನೀವು ತೆಗೆದು ನೋಡಬಹುದು. ಮಹಿಳೆಯರಿಗೆ ಹಾಗೂ ರೈತರಿಗೆ ತುಂಬಾನೇ ಉಪಯೋಗವಾಗುವಂತಹ ಒಂದು ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬಹುದು. ಇವಾಗಲೇ ತುಂಬಾ ಜನರು, ಸುಮಾರು 4 ಲಕ್ಷಕ್ಕೂ ಮಹಿಳೆಯರಿಗೆ ನಮ್ಮ ಚಾನಲ್ ಇಂದ ಉಪಯೋಗವಾಗಿದೆ. ನಿಮಗೂ ಕೂಡ ಉಪಯೋಗವಾಗುತ್ತೆ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿ ಎಲ್ಲರಿಗಿಂತ ಮೊದಲಿಗೆ ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ನೀಡುತ್ತೆ. ಓಕೆ, ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಈ ಒಂದು ಯೋಜನೆಯಡಿಯಲ್ಲಿ ಗಂಡ ಹೆಂಡತಿ 10,000 ರೂಪಾಯಿಯಾಗಿ ಇಲ್ಲಿ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿಬಹುದಾಗಿರುತ್ತೆ. ಈ ಲಾಭವನ್ನ ನೀವು 18 ವರ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಸಾಕು, ನೀವು ಅರ್ಹರಿರ್ತೀರಾ. ನೋಡಿ, ಇದಕ್ಕೆ ದಂಪತಿಗಳು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ಅವರಿಗೂ ಕೂಡ ಇದು ಎಲಿಜಿಬಲ್ ಇರುತ್ತೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಬನ್ನಿ, ಇದಕ್ಕೆ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಒಂದು ಯೋಜನೆ ಇದು, ಈ ಒಂದು ಯೋಜನೆ ಮುಖಾಂತರ ನಿಮಗೆ ಕೇಂದ್ರ ಸರ್ಕಾರದಿಂದ ಯಾಕೆ ಹಣವನ್ನು ಕೊಡ್ತಾ ಇದ್ದಾರೆ, ಇದು ಎಲ್ರಿಗೂ ಕೊಡ್ತಾರೆ. ಹೌದು, ನಾನು ಮೊದಲಿಗೆ ಹೇಳಿದ್ದೇನೆ, ಇದನ್ನ ಎಲ್ರಿಗೂ ಕೊಡ್ತಾರೆ, ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ ಅಂತವರಿಗೆ. ಆದ್ರೆ ಬನ್ನಿ, ಸೊ ನೀವು ಇದನ್ನೊಂದು ಮಾಡಬೇಕು ಅಷ್ಟೇ. ಸೊ ಅದೇನಂತಾನು ಕೂಡ ಹೇಳ್ತಾ ಹೋಗ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕಂತಂದ್ರೆ ನಾನು ಹೇಳುವಂತಹ ಪಾಯಿಂಟ್ಸ್ ಇದೆಲ್ಲ, ಸೊ ಅವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೂ ಇದೊಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಈ ಒಂದು ಯೋಜನೆಯಲ್ಲಿ 18ರಿಂದ 40 ವರ್ಷದೊಳಗಿನ ಭಾರತೀಯ ನಾಗರಿಕರಿಗೆ ಇರುವ ವಿಶೇಷ ಯೋಜನೆಯಾಗಿದೆ. ಇದರಲ್ಲಿ ಭಾಗವಹಿಸಿದವರಿಗೆ 60 ವರ್ಷಗಳ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಅದೇನಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ವಯಸ್ಸು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ವಯಸ್ಸು 18ರ ಮೇಲ್ಪಟ್ಟು ಹಾಗೂ 40ರ ಒಳಪಟ್ಟು ಇರಬೇಕು ಹಾಗೂ 60ರ ಮೇಲ್ಪಟ್ಟು ಕೂಡ ಇರಬೇಕು. ಸೊ ಅದೇನಂತನೂ ಕೂಡ ನಾನು ನಿಮಗೆ ಬಿಡಿ ಆಗಿ ಹೇಳ್ತಾನೆ ಬನ್ನಿ. ನೋಡಿ, ಬ್ಯಾಂಕ್ ನಲ್ಲಿ ಸೇವಿಂಗ್ ಖಾತೆ ಕೂಡ ಇರಬೇಕು, ಅಂದ್ರೆ ನಿಮ್ಮ ಒಂದು ಅಕೌಂಟ್ ಕೂಡ ಇರಬೇಕು ಹಾಗೂ ಕನಿಷ್ಠ 20 ವರ್ಷ ಒಂದು ಪಾವತಿಯ ಒಂದು ಅವಧಿಯ ಅಗತ್ಯವಾಗಿರುತ್ತೆ. ಸೊ ಅದೇನಂತ ನೋಡ್ತಾ ಹೋಗೋಣ. ಆದ್ರೆ ಇಲ್ಲಿ ಲಾಭಗಳು, ನೀವು ಇದನ್ನ ಮಾಡೋದ್ರಿಂದ ಕೆಲವೊಂದಿಷ್ಟು ಲಾಭಗಳಿದಾವೆ. ಅವೇನಂತ ನಾನು ನಿಮ್ಗೆ ಹೇಳ್ತಾನೆ. ನೋಡಿ, ಇಲ್ಲಿ ನಿವೃತ್ತಿಯಾದ ನಂತರ ಪ್ರತಿ ತಿಂಗಳನ್ನು ಕೂಡ ಈ ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದವರಿಗೆ ಹಣ ಬರುತ್ತೆ. ಅದೇ ರೀತಿ ನಿಮ್ಗೆ ಈ ಒಂದು ಯೋಜನೆ, ಇದು ಪಿಂಚಣಿ ಯೋಜನೆ ಅಂತ ಹೇಳ್ತಾರೆ. ಇದನ್ನ ಎಲ್ಲರೂ ಕೂಡ, ಎಲ್ಲಾ ವರ್ಗದ ನಾಗರಿಕರು ಕೂಡ ಇದನ್ನ ಪಡ್ಕೊಳ್ಬಹುದಾಗಿರುತ್ತೆ. ಯಾರು ಗೌರ್ಮೆಂಟ್ ನೌಕರಿಯನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ಟು, ಸರ್ಕಾರಿ ಹುದ್ದೆಯಲ್ಲಿ ಇರುವಂತವರನ್ನ ಬಿಟ್ಟು ಉಳಿದಂತಹ ಎಲ್ಲರಿಗೂ ಕೂಡ ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ನೋಡಿ, ನಿಮ್ಗೆ 60 ವರ್ಷ ಆದ ನಂತರ ಇಲ್ಲಿ ಗಂಡ ಮತ್ತು ಹೆಂಡತಿಯರಿಗೆ ಇಲ್ಲಿ 5,000 ರೂಪಾಯಿ ಹಣ ಹಾಕ್ತಾರೆ. ಅಂತಂದ್ರೆ ಟೋಟಲ್ ಆಗಿ ಬರೋಬ್ಬರಿ 10,000 ರೂಪಾಯಿ ಹಣವನ್ನ ಹಾಕ್ತಾರೆ. ಇದು ಕೇಂದ್ರ ಸರ್ಕಾರದಿಂದ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳನ್ನು ಕೂಡ ವರ್ಗಾವಣೆ ಮಾಡ್ತಾರೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳ್ತಾನೆ, ತುಂಬಾನೇ ಇಂಪಾರ್ಟೆಂಟು. ನಾನು ಹೇಳುವಂತಹ ಮಾಹಿತಿ ಇವಾಗಲೇ ನಿಮಗೆ ತುಂಬಾನೇ ಇಂಪಾರ್ಟೆಂಟು. ಇಲ್ಲಿ ಪಾಲುದಾರರು ಪ್ರತಿ ತಿಂಗಳು ತಮ್ಮ ಆಯ್ಕೆ ಮಾಡಿದ ಒಂದು ಪಿಂಚಣಿ ಮೊತ್ತಕ್ಕೆ ಅನುಗುಣವಾಗಿ ಒಂದು ನಿಗದಿತ ಹಣವನ್ನ ಕಂತು ರೂಪದಲ್ಲಿ ಪಾವತಿಸಬೇಕು. ಮತ್ತು ಪಾವತಿಯ ಉದಾಹರಣೆಗಳು ಅಂತಂದ್ರೆ ಇಲ್ಲಿ 18 ವರ್ಷದವನಾಗಿದ್ದರೆ ಇಲ್ಲಿ 5,000 ಪಿಂಚಣಿ ಬರಬೇಕು ಅಂತಂದ್ರೆ ನೀವು ಇಲ್ಲಿ 2,100 ರೂಪಾಯಿ ಹಣವನ್ನ ಪಾವತಿಸಬೇಕು. ಮತ್ತು 40 ವರ್ಷದವರಾಗಿದ್ರೆ ಇಲ್ಲಿ 5,000 ರೂಪಾಯಿ ಹಣ ನಿಮಗೆ ಬರಬೇಕು ಅಂತಂದ್ರೆ ನೀವು ಜಸ್ಟ್ ಇಲ್ಲಿ 1,454 ರೂಪಾಯಿ ಹಣವನ್ನ ಪಾವತಿ ಮಾಡಿದರೆ ಸಾಕು, ನೀವು ಇದಕ್ಕೆ ಅರ್ಹತೆಯನ್ನ ಹೊಂದ್ತೀರಾ. ಇಲ್ಲಿ ಕುಟುಂಬ ಭದ್ರತೆ ಅಂತ ನೋಡಿದಾದ್ರೆ ಇಲ್ಲಿ ಪಾಲುದಾರರ ನಿಧನ ಹೊಂದಿದ್ದಾರೆ, ಪತ್ನಿ ಅಥವಾ ಪತಿ ಅವರಿಗೆ ಪಿಂಚಣಿ
ಲಭಿಸಬಹುದು ಅಥವಾ ಹಕ್ಕುದಾರರ ಪೂರ್ಣ ಸಂಗ್ರಹಿತ ಮೊತ್ತ ಪಾವತಿಯಾಗುತ್ತೆ ಅಂತಂದ್ರೆ ಇದಕ್ಕೆ ನಾಮಿನಿ ಕೂಡ ಇರುತ್ತೆ. ಹಾಗಾಗಿ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ, ನೀವು ಇದನ್ನ ಮಾಡ್ಕೊಳ್ಬಹುದಾಗಿರುತ್ತೆ ಅಂತ ನಾನು ನಿಮ್ಗೆ ಹೇಳಬಲ್ಲೆ. ಮತ್ತು ಇಲ್ಲಿ ನೋಂದಣಿ ಪ್ರಕ್ರಿಯೆ, ಹೌದು, ಇದನ್ನ ಯಾವ ರೀತಿ ನೀವು ಅರ್ಜಿಯನ್ನ ಹಾಕಬೇಕು ಅಂತ ತಿಳಿಸಿಕೊಡ್ತಾನೆ. ಹಾಗೆ ಇದರಿಂದ ನಿಮಗೆ ಆಗುವಂತಹ ಕೆಲವೊಂದಿಷ್ಟು ಲಾಭಗಳೇನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ತೆರಿಗೆ ವಿನಾಯಿತಿ ಲಭ್ಯ, ಅಂತಂದ್ರೆ ಇವಾಗ GST ಕಟ್ಟೋದು ತಪ್ಪುತ್ತೆ ಮತ್ತು ಸರ್ಕಾರದಿಂದ ಸಹಾಯಧನ ಕೂಡ ಲಭಿಸುವ ಸಾಧ್ಯತೆ ಇರುತ್ತೆ ಮತ್ತು ನಾಮಿನಿ ವ್ಯವಸ್ಥೆ ಮೂಲಕ ಕುಟುಂಬದ ಭದ್ರತೆ ಕೂಡ ಇರುತ್ತೆ ಅಂತ ಹೇಳ್ಬಹುದು. ಹಾಗಾದ್ರೆ ಈ ಒಂದು ಯೋಜನೆ ಯಾಕೆ ಜಾರಿಗೆ ಮಾಡಿದೆ, ಇದರಿಂದ ಸರ್ಕಾರಕ್ಕೆ ಏನು ಲಾಭ, ಇದು ಕೇವಲ ಜನರಿಗೆ ಲಾಭ ಇರುವಾಗ ಸರ್ಕಾರಕ್ಕೆ ಇದರಿಂದ ಏನು ಲಾಭ ಅಂತ ನೀವು ಕೇಳಬಹುದು. ನೋಡಿ, ಇವರು ನಾನು ಹೇಳುವಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ, ನಾನು ಜನರಿಗೆ ಲಾಭವಾಗುವಂತಹ ಯೋಜನೆಗಳ ಬಗ್ಗೆ ಮಾತ್ರ ಮಾಹಿತಿ ನೀಡ್ತಾನೆ, ಅದು ಕೂಡ ಸರ್ಕಾರದ ಯೋಜನೆಗಳಾಗಿದ್ರೆ ಮಾತ್ರ ನಾನು ನಮ್ಮ ವಿಡಿಯೋಸ್ಗಳನ್ನ ಮಾಡೋದು. ನೋಡಿ, ಇಲ್ಲಿ ಇದು ಯಾವ ರೀತಿ ನಿಮಗೆ ಸಹಾಯ ಮಾಡುತ್ತೆ ಅಂತಂದ್ರೆ, ಇವಾಗ ನಿಮ್ಮ ಒಂದು ವಯಸ್ಸು 18ರ ಮೇಲ್ಪಟ್ಟಿದ್ರೆ ಸಾಕು, ನೀವು ಇಷ್ಟಿಷ್ಟು ಹಣ ಅಂತ ನೀವು ಆ ಒಂದು ಪಿಂಚಣಿಯನ್ನ ನೀವು ಅಪ್ಲೈ ಮಾಡಿದ್ರೆ ಕಟ್ತಾ ಹೋಗಬೇಕು. ಕಟ್ತಾ ಹೋದ ನಂತರ ನಿಮ್ಮ ಒಂದು ಇಷ್ಟಂತ ಏಜ್ ಇರುತ್ತೆ, ಈ ಒಂದು ವಯಸ್ಸಾದ ನಂತರ ನಿಮಗೆ ಪ್ರತಿ ತಿಂಗಳನ್ನು ಕೂಡ ಇಲ್ಲಿ 5,000 ತನಕನೂ ಕೂಡ ಹಣ ಬರುತ್ತೆ. ಇದು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳನ್ನು ಕೂಡ ಜಮೆ ಆಗುತ್ತೆ. ಸೊ ಇಷ್ಟೇ ತಿಂಗಳು ಅಷ್ಟೇ ತಿಂಗಳು ಅಂತಲ್ಲ, ಸೊ ಎಷ್ಟು ತಿಂಗಳಾದ್ರೂ ನಿಮಗೆ ಬರಬಹುದು. ಇನ್ ಕೇಸ್ ಆ ಒಂದು ವ್ಯಕ್ತಿ ಏನಾದರೂ ಇಲ್ಲಿ ಅರ್ಹತೆಯನ್ನ ಮೀರಿದರೆ ಅಂತಂದ್ರೆ ಅವ್ರಿಗೆ ಏನಾದರೂ ಆದ್ರೆ, ಸೊ ಅವರಿಗೆ ನಾಮಿನಿ ಅಂತ ಇರ್ತಾರೆ, ಸೊ ಅವ್ರಿಗೂ ಕೂಡ ಈ ಒಂದು ಹಣ ಅವರಿಗೆ ಅವರ ಒಂದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತಾನೆ ಹೇಳಬಹುದು. ನೋಡಿ, ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಇದು ಯಾವುದೇ ರೀತಿ ಒಂದು ಜಾಹೀರಾತು ಅಲ್ಲ, ಯಾವುದೇ ರೀತಿ ಒಂದು ಪ್ರಮೋಷನ್ ಅಲ್ಲ. ಸೊ ನಿಮಗೆ ಒಂದು ಉಪಯೋಗವಾಗುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ತುಂಬಾ ರಿಸರ್ಚ್ ಮಾಡಿಬಿಟ್ಟು ಮಾಡಿರುವಂತದ್ದು ಇದು. ಹಾಗಾಗಿ ಇದನ್ನ ಹಳ್ಳಿ ಕಡೆ ಇರುವಂತಹ ಜನರಿಗೆ ಶೇರ್ ಮಾಡಿ ಆದಷ್ಟು. ನಿಮಗೆ ಇನ್ನೂ ಒಂದು ಮಾಹಿತಿ ಇದೆ, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಅದೊಂದು ಕೊನೆಯದಾಗಿ ಚಿಕ್ಕ ಮಾಹಿತಿಯನ್ನು ಹೇಳ್ತಾನೆ ನೋಡಿ. ಇಲ್ಲಿ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್, ರೇಷನ್ ಜೊತೆ ಈ ಒಂದು ವಸ್ತುಗಳು ಉಚಿತವಾಗಿ ನಿಮಗೆ ಸಿಗ್ತವೆ. ಹೌದು, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಕೇಂದ್ರ ಸರ್ಕಾರವು ಜೂನ್ 2025 ಪಡಿತರ ಚೀಟಿ ಉಚಿತ ವಿತರಣಾ ಒಂದು ಯೋಜನೆಯಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಒಂದು ಮಹತ್ವವನ್ನ ಘೋಷಣೆಯನ್ನ ಮಾಡಿದೆ. ಈ ಒಂದು ಯೋಜನೆಯಲ್ಲಿ ನಿಮಗೆ ಉಚಿತ ಕೆಲವೊಂದಿಷ್ಟು ವಸ್ತುಗಳು, ಸುಮಾರು 10 ವಸ್ತುಗಳು ಸಿಗುತ್ತವೆ ಅಂತ ಹೇಳಬಹುದು. ಇಲ್ಲಿ ಆ ಒಂದು 10 ವಸ್ತುಗಳ ಲಿಸ್ಟ್ ಆಗಿ ನಾನು ನಿಮಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತಾನೆ. ಯಾಕಂತಂದ್ರೆ ಈ ಒಂದು ವಿಡಿಯೋ ಆಲ್ರೆಡಿ ಇವಾಗ ತುಂಬಾ ಲಾಂಗ್ ಆಗಿದೆ, ನಾನು ಇನ್ನೂ ಕೂಡ ಇದ್ರ ಬಗ್ಗೆನೇ ಹೇಳಿದ್ರೆ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ಹಾಗಾಗಿ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ನೋಡ್ತಾನೆ, ಪಾರ್ಟ್ 2 ಅಂತ. ಹಾಗೆ ನಿಮಗೆ ಒಂದು ಎಚ್ಚರಿಕೆ ಕೂಡ ಬಂದಿದೆ ಸರ್ಕಾರದಿಂದ, ಯಾರ್ಯಾರ ಬಳಿ ರೇಷನ್ ಕಾರ್ಡ್ ಇದಾವೆ ಅಂತವರಿಗೆ. ನೋಡಿ, ಇಲ್ಲಿ ಪಡಿತರ ಚೀಟಿ ರದ್ದುಗೊಳಿಸಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಇಲ್ಲಿ ಥರ್ಡ್ ಪಾರ್ಟಿ ಸಮೀಕ್ಷೆ ಮೂಲಕ ಪರಿಶೀಲನೆ ನಡೆಸಿದ 2011ರ ಜನಸಂಖ್ಯಾ ಆಧಾರದ ಮೇಲೆ ರಾಜ್ಯದಲ್ಲಿ ಇಲ್ಲಿ 11,99,700 ಅಂತ್ಯೋದಯ ಅಂತಂದ್ರೆ AY ಕಾರ್ಡ್ಗಳು ಹಾಗೂ 4,01,93,130 ಇಲ್ಲಿ ಸ್ವೀಕೃತದಾರರ ಮಿತಿ ನಿಗದಿ ಮಾಡಿದ್ದರು. ಇಲ್ಲಿ PHH ಮತ್ತು AY 44 ಲಕ್ಷಕ್ಕೂ ಹೆಚ್ಚು ಪಡಿತರ ಒಂದು ಚೀಟಿಗಳಿವೆ ಎಂದು ತಿಳಿದು ಬಂದಿದೆ. ಈ ಒಂದು ಅತಿರೇಕ ರಾಜ್ಯದ ಆರ್ಥಿಕ ಒಂದು ಭಾರವಾಗಿದ್ದು, ಸರ್ಕಾರ ಶಿಫಾರಸು ಮಾಡಿದ ಮಾನದಂಡಗಳಾದ ಭೂಮಿ, ಆದಾಯ, ಮನೆ, ಸರ್ಕಾರಿ ಉದ್ಯೋಗ, ತೆರಿಗೆ ಪಾವತಿ ಆಧಾರದ ಮೇಲೆ ಅನರ್ಹರನ್ನು ಇಲ್ಲಿ ಗುರುತಿಸಲು ಮುಂದಾಗಿದೆ ಅಂತ ಹೇಳ್ಬೋದು. ನೋಡಿ, ನಿಮ್ಮದೇನಾದ್ರೂ ಗೌರ್ಮೆಂಟ್ ನೌಕರಿ ಇತ್ತಂದ್ರೆ ಬರೋದಿಲ್ಲ, ನಿಮ್ಮ ಒಂದು ಭೂಮಿ ಜಾಸ್ತಿ ಇತ್ತಂತಂದ್ರೆ ಇನ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೆ. ಹಾಗೂ ಆದಾಯ ಅಂತಂದ್ರೆ ನೀವೇನಾದ್ರೂ GST ಅನ್ನ ಕಟ್ತಾ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲೆ ಡಿಲೀಟ್ ಆಗುತ್ತೆ. ನಿಮ್ಮ ಮನೆ ಏನಾದ್ರೂ 3rd ಫ್ಲೋರು 4th ಫ್ಲೋರು ಬಿಲ್ಡಿಂಗ್ ಏನಾದರೂ ಇತ್ತು ಅಂತಂದ್ರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಡಿಲೀಟ್ ಆಗುತ್ತೆ. ಮತ್ತು ಇಲ್ಲಿ ಆದಾಯ ಅಂತಂದ್ರೆ ನಿಮ್ಮ ಒಂದು ಇವಾಗ 4 ವೀಲರ್ ವಾಹನ ಇರುತ್ತೆ, ವೈಟ್ ಬೋರ್ಡ್ ವಾಹನ ಇರುತ್ತೆ, ಸೊ ಈ ರೀತಿ ಇತ್ತಂದ್ರೂ ಕೂಡ ನಿಮಗೆ ಯಾವುದೇ ರೀತಿ ಈ ರೇಷನ್ ಕಾರ್ಡ್ ನಿಂದ ಬರುವಂತಹ ಲಾಭಗಳು ನಿಮಗೆ ಸಿಗೋದಿಲ್ಲ. ಇನ್ಮೇಲೆ ನಿಮಗೆ ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೇನೆ, ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂತು ಅಂತ ತಿಳಿಸಿ. ಹಾಗೆ ಇನ್ನೊಂದು ಮಾಹಿತಿಯನ್ನು ಕೇಳಿಸ್ಕೊಳ್ಳಿ, ಏನಂತಂದ್ರೆ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಗಿವ್ ಅವೇ ಆಗಿ ನಿಮ್ಗೆಲ್ಲರಿಗೂ ಕೂಡ ಕೊಡಬೇಕು ಅಂತ ಅನ್ಕೊಂಡಿದ್ದಾವೆ. ಸೊ ಅದರ ಒಂದು ತಯಾರಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಾಮೆಂಟ್ ಅನ್ನ ಮಾಡಿ ಅಂತ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನ ಹೇಳಬಲ್ಲೆ. ಹಾಗೆ ಈ ಒಂದು ವಿಡಿಯೋನ ಯಾರ್ಯಾರೆಲ್ಲ ಲೈಕ್ ಮಾಡಿದಿರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್.